ಇವತ್ತು ಡೇಟ್ ಬಂದ್ಬಿಟ್ಟು ಜನವರಿ 21 ಮಂಗಳವಾರ. ಈಗ ಸಮಯ ಬಂದ್ಬಿಟ್ಟು 11 ಗಂಟೆ 34 ನಿಮಿಷ ಆಗಿದೆ. ಈ ಬಾಟಮ್ ಕಾರ್ನಲ್ಲಿ ನೋಡ್ಬೋದು. ನೋಡಿ, ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆಯಲ್ಲ, ನಾನು ಇದರಲ್ಲಿ ಒಂದು ಟ್ರೇಡ್ ತೊಗೊಂಡಿದ್ದೆ. ಕರೆಂಟ್ಲಿ ಇದರಲ್ಲಿ ಲಾಸ್ ಆಗ್ತದೆ, 500-600 ರೂಪಾಯಿ ಲಾಸ್ ಆಗ್ತಾ ಇದೆ. ಸೊ ವಿ ವಿಲ್ ಸಿ ವಾಟ್ ವಿಲ್ ಹ್ಯಾಪನ್. ಅಟ್ ದ ಸೇಮ್ ಟೈಮ್ ಇದು ಇಂಟ್ರಾಡೇ ಟ್ರೇಡ್ ಆಯಿತು. ಹಾಗೆ ನನ್ನ ಕೆಲವು ಪೊಸಿಷನಲ್ ಟ್ರೇಡ್ಗಳಿದ್ವು. ಸೊ ಪೊಸಿಷನಲ್ ಟ್ರೇಡಲ್ಲಿ ನನಗೆ ಪ್ರಾಫಿಟ್ ಆಗ್ತಾ ಇದೆ. ಇಂಟ್ರಾಡೇನಲ್ಲಿ ನನಗೆ ಲಾಸ್ ಆಗ್ತಾ ಇದೆಯಲ್ಲ, ಆದರೆ ನನ್ನ ಪೊಸಿಷನಲ್ ಟ್ರೇಡಲ್ಲಿ ನನಗೆ ಹೆಲ್ಪ್ ಆಗ್ತಾ ಇದೆ. ಓಕೆ, ಸೊ ಇದರಲ್ಲಿ 2 ಪೊಸಿಷನಲ್ ಟ್ರೇಡ್ ಇದೆ. ಒಂದು ಬಂದುಬಿಟ್ಟು ನಿಫ್ಟಿ ಇದೆಯಲ್ಲ, ಜನವರಿ ಎಕ್ಸ್ಪೈರ್ ಇದು, ಅಂದರೆ ಇನ್ನೂ ಒಂದು 10 ಡೇಸ್ ಇದೆಯಲ್ಲ, ಅದನ್ನು ತೊಗೊಂಡಿದ್ದೀನಿ. ಹಾಗೆ ಎರಡನೇದು ಬಂದುಬಿಟ್ಟು ನಾನು ಬ್ಲಾಕ್ ಮಾಡಿದ್ದೀನಿ. ಓಕೆ, ಏನಕ್ಕೆ ಅಂದರೆ ಅದು ಸ್ಟಾಕ್ ಆಪ್ಷನ್ಸಲ್ಲಿ ರಿಸ್ಕ್ ಇರುತ್ತೆ. ಯಾರಾದರೂ ಆ ಟ್ರೇಡನ್ನು ತೊಗೊಂಡ್ರೆ ಅವರಿಗೆ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಬಟ್ ನಾನು ಈ ಸ್ಟಾಕ್ ಆಪ್ಷನಲ್ಲಿ ಏನಕ್ಕೆ ತೊಗೊಂಡಿದ್ದೀನಿ, ಅದರಲ್ಲಿ ನನಗೆ ಏನಕ್ಕೆ ಪ್ರಾಫಿಟ್ ಆಗಿದೆ ಅಂತಲೂ ಲಾಜಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಫಸ್ಟ್ ನಾವು ಸೆನ್ಸೆಕ್ಸ್ ನೋಡೋಣ, ಅದಾದ ನಂತರ ನಿಫ್ಟಿದು, ಹಾಗೆ ಈ ಸ್ಟಾಕ್ಸಲ್ಲಿ ಆಪ್ಷನ್ ಟ್ರೇಡ್ ಮಾಡಿದ್ದೀನಲ್ಲ ಅದು ಏನು ಅಂತ ಡಿಸ್ಕಸ್ ಮಾಡೋಣ. ನೋಡಿ, ಯಾವ ಸ್ಟಾಕು ಏನು ತೊಗೊಂಡಿದ್ದೀನಿ ಅಂತ ನಾನು ನಿಮ್ಗೆ ತಿಳಿಸಲ್ಲ. ಏನಕ್ಕೆ ಅಂದರೆ ಅದರಲ್ಲಿ ಸ್ಟಾಕ್ ಆಪ್ಷನ್ಸಲ್ಲಿ ರಿಸ್ಕ್ ಇರುತ್ತೆ. ಓಕೆ, ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಮಾಡಬೇಕಾಗುತ್ತೆ. ಬಟ್ ಐ ವಿಲ್ ಎಕ್ಸ್ಪ್ಲೈನ್ ದ ಲಾಜಿಕ್. ನೋಡಿ, ಸೆನ್ಸೆಕ್ಸ್ ಇವತ್ತು ಎಕ್ಸ್ಪೈರಿ ಟ್ರೇಡ್ ತೊಗೊಂಡಿದ್ವಲ್ಲ, ಅದು ಈ ಥರ ಕಾಣ್ತಾ ಇದೆ. ಓಕೆ, ಸೊ ಈ ಟ್ರೇಡಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 18,000 ಇದೆ. ಹಾಗೆ ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 5,000 ಇದೆ. ನೋಡಿ, ಇದು 5,000 ಆಗಬೇಕು ಅಂದರೆ ಮಾರ್ಕೆಟ್ ಬಂದುಬಿಟ್ಟು ಇಲ್ಲಿ ಎಕ್ಸ್ಪೈರ್ ಆಗಬೇಕು. ಎಲ್ಲಿಗೆ? 77,900 ಅರೌಂಡ್ 700 ಎಕ್ಸ್ಪೈರ್ ಆಗಬೇಕು. ಸಾರಿ, ಇದು 77,700 ಮೇಲೆ ಎಕ್ಸ್ಪೈರ್ ಆಗಬೇಕು. ಕರೆಂಟ್ಲಿ ಎಷ್ಟು ನಡೀತಿದೆ? 76,376. ಸೊ ಹಾಗಾಗಿ ನನಗೆ ಈ ಮ್ಯಾಕ್ಸಿಮಮ್ ಲಾಸ್ ಆಗಲ್ಲ. ಅಫ್ಕೋರ್ಸ್ ಇದರಲ್ಲಿ ಲಾಸೇ ಆಗಲ್ವಾ? ನೋಡಿ, ಮಾರ್ಕೆಟ್ ಮೇಲ್ಗಡೆ ಬರಲಿಲ್ಲ ಅಂದರೆ ಇದರಲ್ಲಿ ಲಾಸ್ ಆಗುತ್ತೆ. ನೋಡಿ, ಇದರಲ್ಲಿ ಏನು ಲಾಸ್ ಆಗುತ್ತೆ? 1,300 ರೂಪೀಸ್, ಪ್ರೊವೈಡೆಡ್ ನಾವೇನು ಅಡ್ಜಸ್ಟ್ಮೆಂಟ್ ಮಾಡಲಿಲ್ಲ ಅಂದರೆ. ಸೊ ಅಡ್ಜಸ್ಟ್ಮೆಂಟಿಗೆ ಸ್ಕೋಪ್ ಇದ್ದರೆ ಮಾತ್ರ ಮಾಡ್ತೀನಿ, ಇಲ್ಲ ಅಂದರೆ ಸುಮ್ಮನೆ ಮಾಡೋದಕ್ಕೆ ಹೋಗಲ್ಲ. ಓಕೆ, ಸೊ ಇದರಲ್ಲಿ ನನಗೆ ಆದರೆ ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 1,300 ರೂಪಾಯಿ ಆಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆ ಬಂತು ಅಥವಾ ನಾವು ಯಾವ್ದಾದ್ರು ಅಡ್ಜಸ್ಟ್ಮೆಂಟ್ ರೇಟ್ ತೊಗೊಂಡ್ರೆ ಇಟ್ ಮೈಟ್ ಹೆಲ್ಪ್. ಸೊ ವಿ ವಿಲ್ ಸಿ ದಟ್. ಓಕೆ, ಹಾಗೆ ಇನ್ನೂ 2 ಟ್ರೇಡ್ ಇದೆಯಲ್ಲ, ಇನ್ನೆರಡು ಟ್ರೇಡ್ ಬಂದುಬಿಟ್ಟು ಪೊಸಿಷನಲ್. ಒಂದು ನಿಫ್ಟಿನಲ್ಲಿದೆ, ಇನ್ನೊಂದು ಸ್ಟಾಕ್ಸ್ ಆಪ್ಷನ್ಸ್ ಇದೆ. ಈಗ ನಿಫ್ಟಿನಲ್ಲಿರೋ ಟ್ರೇಡ್ನ ನೋಡೋಣ. ನೋಡಿ, ನಿಫ್ಟಿನಲ್ಲಿ ನಾನು ಪೊಸಿಷನ್ ಟ್ರೇಡ್ ತೊಗೊಂಡಿದ್ದೀನಲ್ಲ, ಇದು ಜನವರಿ 30 ಎಕ್ಸ್ಪೈರಿಗೆ, ಅಂದರೆ ಇನ್ನೂ ಆಲ್ಮೋಸ್ಟ್ 10 ಡೇಸ್ ಇದೆ. ಓಕೆ, ಇದನ್ನು ತೊಗೊಂಡು ಆಲ್ರೆಡಿ ಒಂದು 4-5 ದಿನ ಆಗಿರ್ಬೋದು. ಓಕೆ, ಸೊ ಈ ಟ್ರೇಡಲ್ಲಿ ನನಗೆ ಆ ಥರ ದೊಡ್ಡದಾಗಿ ಪ್ರಾಫಿಟು ಆಗಿಲ್ಲ, ಲಾಸೂ ಆಗಿಲ್ಲ. ಇಲ್ಲಿ ನೋಡ್ಬೋದು, ಇದರಲ್ಲಿ ನನಗೆ ಲಾಸ್ ಆಗಿದೆ. ಎಷ್ಟು? 178 ರೂಪಾಯಿ. ಓಕೆ, ಸೊ ಬೇಸಿಕಲಿ ಈ ಟ್ರೇಡ್ ಇದೆಯಲ್ಲ, ಇದು ಬಂದುಬಿಟ್ಟು ರೇಷಿಯೋ ಸ್ಪ್ರೆಡ್. ಓಕೆ, ಸೊ ಅಂದರೆ ಮಾರ್ಕೆಟು ಸ್ವಲ್ಪ ಮೇಲ್ಗಡೆ ಹೋದರೆ ನನಗೆ ಇದರಲ್ಲಿ ಹೆಲ್ಪ್ ಆಗುತ್ತೆ. ಕಾಲ್ ರೇಷಿಯೋ ತೊಗೊಂಡಿದ್ದೀನಿ. ನೋಡಿ, ಇದನ್ನ ಸ್ಲೈಟ್ಲಿ ಡೆಬಿಟಿಂಗ್ ಮಾಡಿದ್ದೀನಿ. ಅಂದರೆ ಏನು ಅಂದರೆ ನಮ್ಮ ಪಾಕೆಟಿಂದ ದುಡ್ಡು ಕೊಟ್ಟಿದ್ದೀವಿ. ಇಲ್ಲಿ ನೋಡಿ, ನಾನು ಕರ್ಸರ್ ಪ್ಲೇಸ್ ಮಾಡಿದ್ದೀನಲ್ಲ, ಅಲ್ಲಿ ನೋಡ್ಬೋದು 920 ಆನ್ ಎಕ್ಸ್ಪೈರಿ ಡೇನಲ್ಲಿ ನನಗೆ ಲಾಸ್ ಆಗುತ್ತೆ. ಅಂದರೆ ಜನವರಿ 30 ತನಕ ನಾನು ಇದನ್ನ ಹೋಲ್ಡ್ ಮಾಡಿ ಏನೂ ಮಾಡದೆ ಹೋದರೆ ನನಗೆ 920 ರೂಪಾಯಿ ಲಾಸ್ ಆಗುತ್ತೆ ಈ ಟ್ರೇಡಲ್ಲಿ ಕೆಳಗಡೆ ಇದೆ. ಓಕೆ, ನೋಡಿ, ಈ ಟ್ರೇಡಲ್ಲಿ ರೇಂಜ್ ಬಂದುಬಿಟ್ಟು 23,700 24,700 ಚಿಲ್ಲರೆ ಇದೆ. ಅಂದರೆ 1000 ಚಿಲ್ಲರೆ ಪಾಯಿಂಟ್ ಇದೆಯಲ್ಲ, ಈ 1000 ಚಿಲ್ಲರೆ ಪಾಯಿಂಟ್ ರೇಂಜು ನಂದಿದೆ. ಓಕೆ, ಸೊ ಅಂದರೆ ನನಗೆ ಹ್ಯೂಜ್ ರೇಂಜ್ ಇದೆ. ಸೊ ವಾಟ್ ಐ ವಾಂಟ್ ಇನ್ ದಿಸ್ ಟ್ರೇಡ್ ಅಂದರೆ ಮಾರ್ಕೆಟ್ ಏನಾದ್ರು ಸ್ವಲ್ಪ ಮೂವ್ ಆದ್ರೂ ಇನ್ನೊಂದು 10 ಡೇಸ್ ಇದೆಯಲ್ಲ, ನಮಗೆ ಈ 10 ಡೇಸಲ್ಲಿ ಒಂದು 300-400 ಪಾಯಿಂಟ್ ಮೇಲ್ಗಡೆ ಹೋದ್ರೂ ನಮ್ಗೆ ಇದರಲ್ಲಿ ಡೀಸೆಂಟ್ ಪ್ರಾಫಿಟ್ ಆಗುತ್ತೆ. ಸೊ ಪ್ರೊವೈಡೆಡ್ ಮಾರ್ಕೆಟ್ ಮೂವ್ ಆಯಿತು ಅಂದರೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲೇ ಇದ್ರೂ ನಮ್ಗೆ ಆಗೋ ಲಾಸ್ ಇದೆಯಲ್ಲ, ಒಂದು 400-500 ರೂಪಾಯಿಗಿಂತಲೂ ಜಾಸ್ತಿ ಲಾಸ್ ಆಗಲ್ಲ. ಎಕ್ಸ್ಪೈರಿ ತನಕ ಹೋಲ್ಡ್ ಮಾಡಿದರೆ ಮಾತ್ರ 900 ರೂಪೀಸ್ ಮಾತ್ರ ಲಾಸ್ ಆಗುತ್ತೆ. ಇದನ್ನು ಈಸಿಲಿ ಅಡ್ಜಸ್ಟ್ ಮಾಡ್ಬೋದು. ಏನಕ್ಕೆ ಅಂದರೆ ನೋಡಿ, ಇದರಲ್ಲಿ 1000 ಚಿಲ್ಲರೆ ಪಾಯಿಂಟ್ ರೇಂಜ್ ಇದೆಯಲ್ಲ, ಅದೇ ತುಂಬಾ ಜಾಸ್ತಿ ಇದೆ. ಓಕೆ, ಹಾಗೆ ಈಗ ಮಾರ್ಕೆಟ್ ಏನಾದ್ರು ತುಂಬ ಮೇಲಕ್ಕೆ ಬರಲಿಲ್ಲ ಅಂದರೆ ನಾನು ಇಲ್ಲೊಂದು ರೇಷಿಯೋ ಸ್ಪ್ರೆಡ್ ಟೈಮ್ ಇರುತ್ತೆ, ನಾನು ಬೇಕು ಅಂದರೆ ಮಾಡ್ಕೊತೀನಿ. ಓಕೆ, ಸೊ ದಟ್ ವೇ ನಾವು ಮಾರ್ಕೆಟ್ಗೆ ಹತ್ರ ಹೋಗ್ಬೋದು. ಸೊ ನಾನು ಇದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಓಕೆ, ಹಾಗೆ ಇನ್ನೊಂದು ಬಂದುಬಿಟ್ಟು ಸ್ಟಾಕ್ಸ್ ಆಪ್ಷನ್ಸ್ ಇದೆ. ಸ್ಟಾಕ್ ಆಪ್ಷನ್ಸ್ನ ನಾನು ಸ್ಟಾಕ್ಸ್ ತೋರಿಸಲ್ಲ. ಏನಕ್ಕೆ ಅಂದರೆ ನಾನೇನಾದ್ರು ತೋರಿಸಿದ್ರೆ ನೀವು ಅದನ್ನು ಮಾಡೋದಕ್ಕೆ ಹೋದರೆ ತೊಂದರೆ ಆಗುತ್ತೆ. ಬಟ್ ಐ ವಿಲ್ ಎಕ್ಸ್ಪ್ಲೈನ್ ದ ಲಾಜಿಕ್, ಯಾವಾಗ ಮಾಡಿದೆ, ಯಾಕೆ ಮಾಡಿದೆ, ಹೇಗೆ ಮಾಡಿದೆ ಅಂತ. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್. ಓಕೆ, ನೋಡಿ, ನಾನು ಸ್ಟಾಕ್ ಆಪ್ಷನ್ಸ್ ಹೇಳಿದ್ನಲ್ಲ, ಕೆಲವು ಸ್ಟಾಕ್ಸ್ಗಳಲ್ಲಿ ಅಂದರೆ ಗುಡ್ ಕ್ವಾಲಿಟಿ ಸ್ಟಾಕ್ಸಲ್ಲಿ ಏನಿತ್ತು ಅಂದರೆ IVSQ ಇತ್ತು. IVSQ ಅಂದರೆ ಏನು? ಓಕೆ, ಸೊ ಬೇಸಿಕಲಿ ATM ಅಟ್ ದ ಮನಿ ಸ್ಟ್ರೈಕ್ಸ್ ಇರುತ್ತಲ್ಲ, ಅಂದರೆ ಅಟ್ ದ ಮನಿಗೆ ಹತ್ರ ಇರೋ ಸ್ಟ್ರೈಕ್ಸಲ್ಲಿ IV ಕಡಿಮೆ ಇರುತ್ತೆ. ಓಕೆ, ಸೊ ನಾವು ದೂರ ಹೋದಾಗೆಲ್ಲ, ಮಾರ್ಕೆಟಿಂದ ದೂರ ಹೋದಾಗೆಲ್ಲ, ಅಂದರೆ OTM ಸ್ಟ್ರೈಕ್ಸಿಗೆ ಹೋದಾಗೆಲ್ಲ ಅದರಲ್ಲಿ IV ಜಾಸ್ತಿ ಇರುತ್ತೆ. ಅಂದರೆ ಇದರ ಅರ್ಥ ಏನು ಅಂದರೆ ಮಾರ್ಕೆಟಿಗೆ ಹತ್ರ ಇರೋದ್ರು ಚೀಪಾಗಿರುತ್ತೆ. ಚೀಪಾಗಿರೋನ ನಾವೇನು ಮಾಡಿದ್ವಿ? ಬೈ ಮಾಡ್ತೀವಿ. OTM ಅಂದರೆ ಔಟ್ ಆಫ್ ದ ಮನಿ ಇರುತ್ತಲ್ಲ, ಅದರಲ್ಲಿ IV ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಇವು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಅಂದರೆ ಇವು ಜಾಸ್ತಿ ಬೆಲೆ ಬಾಳ್ತಾ ಇರುತ್ತೆ. ಹಾಗಾಗಿ ನಾವು ಚೀಪಾಗಿರೋದನ್ನ ಬೈ ಮಾಡಿಕೊಂಡು ಕಾಸ್ಟ್ಲಿ ಇರೋದನ್ನ ಸೆಲ್ ಮಾಡ್ತೀವಿ. ಸೊ ಇದೇನಾಗುತ್ತೆ, IVSQ ಇದ್ದರೆ ಮಾತ್ರ ಮಾಡ್ಬೋದು.
ಕೆಲವು ಸ್ಟಾಕ್ಸಲ್ಲಿ IVs ಇತ್ತು, ಅವನ್ನ ನಾನು ಕೆಲವು ದಿನದ ಹಿಂದೆನೇ ನಾನು ಟ್ರೇಡ್ ತೊಗೊಂಡಿದ್ದೆ. ಸೊ ಬೇಸಿಕಲಿ ಇದರಲ್ಲೂ ಅಷ್ಟೇ ರೇಷಿಯೋ ಸ್ಪ್ರೆಡ್ ಅಂದರೆ ಏನು, ಈಗ 1 ಲಾಟ್ ಬೈ ಮಾಡ್ತೀರಾ, 2 ಲಾಟ್ ಸೆಲ್ ಮಾಡ್ತೀರಾ, ಅಥವಾ 2 ಲಾಟ್ ಬೈ ಮಾಡ್ತೀರಾ, 3 ಲಾಟ್ ಸೆಲ್ ಮಾಡ್ತೀರಾ. ನಾನೇನು ಮಾಡಿದ್ದೆ ಅಂದರೆ 1:2 ರೇಷಿಯೋದಲ್ಲಿ ಮಾಡಿದ್ದೆ ಈ ಸ್ಟಾಕ್ ಆಪ್ಷನ್ಸ್. ಅಫ್ಕೋರ್ಸ್ ಇದರಲ್ಲಿ ರಿಸ್ಕು ಇರುತ್ತೆ, ರಿವಾರ್ಡು ಇರುತ್ತೆ. ಓಕೆ, ಬೇಸಿಕಲಿ ಈ ಕ್ಲೋಸರ್ ಟು ಅಟ್ ದ ಮನಿ ಇರುತ್ತಲ್ಲ, ಅದನ್ನು 1 ಲಾಟ್ ಬೈ ಮಾಡಿದ್ದೆ. ಹಾಗೆ OTM ಅಂದರೆ ಔಟ್ ಆಫ್ ದ ಮನಿ ಸ್ವಲ್ಪ ದೂರ ಇರುತ್ತಲ್ಲ, ಅವನ್ನ 2 ಲಾಟ್ ಸೆಲ್ ಮಾಡಿದ್ದೆ. ಇದು ಆಲ್ಮೋಸ್ಟ್ ಕಾಸ್ಟ್ ಟು ಕಾಸ್ಟ್ಗೆ, ಅಂದರೆ ನನ್ನ ಪಾಕೆಟಿಂದ ಏನೂ ದುಡ್ಡು ಕೊಟ್ಟಿರಲಿಲ್ಲ. ಅಂದರೆ ಈ ಬೈಗೆ ನಾನು ಏನು ಕೊಡ್ತೀನಲ್ಲ, ಸೆಲ್ ಮಾಡಿರ್ತೀವಲ್ಲ, ಅದರಿಂದ ನಾನು ಅಷ್ಟೇ ದುಡ್ಡು ತೊಗೊತೀನಿ. ಅಂದರೆ ಉದಾಹರಣೆಗೆ ನಾನು ಇದಕ್ಕೆ ಬೈ ಮಾಡೋದು 100 ರೂಪಾಯಿ ಕೊಟ್ಟಿದ್ದೆ ಅಂದ್ಕೊಳ್ಳಿ. ಈ 2 ಲಾಟ್ ಸೆಲ್ ಮಾಡಿದಾಗ ಅದೇ 100 ರೂಪಾಯಿ ಬಂದ್ಬಿಡ್ತು. ಅಂದರೆ 50 ರೂಪಾಯಿ 2 ಲಾಟ್ ಸೆಲ್ ಮಾಡಿಬಿಟ್ಟು, ಸೊ 100 ರೂಪಾಯಿ ಬಂತು. ಅಂದರೆ ನೆಟ್ ನನ್ನ ಪಾಕೆಟಿಂದ ನಾನು ಯಾವುದೇ ಥರ ದುಡ್ಡು ಕೊಟ್ಟಿಲ್ಲ, ಆ ಥರ ಮಾಡಿದ್ದೆ. ಇದು IVs ಇತ್ತಲ್ಲ, ಸೊ IVs ಕ್ರ್ಯಾಶ್ ಆಗ್ತಿದ್ದಾಗೇ ನನಗೆ ಪ್ರಾಫಿಟ್ ಆಗಿದೆ. ನೀವು ನೋಡ್ಬೋದು ಇವತ್ತಿನ ಸೆನ್ಸೆಕ್ಸಲ್ಲೂ ನನಗೆ ಪ್ರಾಫಿಟ್ ಆಗಿಲ್ಲ ಒಂದು. ಹಾಗೆ ನಿಫ್ಟಿದು ಇದೆಯಲ್ಲ, ಏನು ಜನವರಿ 30ದ ಎಕ್ಸ್ಪೈರಿ ಇದು, ಅದರಲ್ಲೂ ನನಗೆ ಪ್ರಾಫಿಟ್ ಆಗಿಲ್ಲ. ಪ್ರಾಫಿಟ್ ಆಗಿರೋದೆಲ್ಲ ಈ ಸ್ಟಾಕ್ಸ್ ಆಪ್ಷನ್ಸಲ್ಲೇ. ಓಕೆ, ಹಾಗೆ ಇದು ಸೆನ್ಸೆಕ್ಸ್ ಇವತ್ತು ಏನಾಗುತ್ತೆ ನೋಡೋಣ. ಆ್ಯಕ್ಚುಲಿ ಮಾರ್ಕೆಟ್ ಮೇಲ್ಗಡೆ ಬಂದರೆ ವೆಲ್ ಆ್ಯಂಡ್ ಗುಡ್, ಇಲ್ಲಾಂದರೆ ನಮ್ಗೆ ಇದರಲ್ಲಿ ಲಾಸ್ ತೊಗೋಬೇಕು. ಎನಿವೇ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಇದನ್ನು. ಇದು ಸೆನ್ಸೆಕ್ಸ್ ಟ್ರೇಡ್ ಇತ್ತಲ್ಲ, ಇದು ವರ್ಕ್ ಆಗ್ತಾ ಇಲ್ಲ. ಸೊ ಐ ಆಮ್ ಪ್ಲಾನಿಂಗ್ ಟು ಕ್ಲೋಸ್ ಇಟ್. ಈಗ ನೋಡ್ಬೋದು ನಮ್ಗೆ 200 ಚಿಲ್ಲರೆ ಮಾತ್ರ ಲಾಸ್ ಆಗಿದೆ. ಇಟ್ ಈಸ್ ಬೆಟರ್ ಟು ಕ್ಲೋಸ್, ಏನಕ್ಕೆ ಮಾರ್ಕೆಟ್ ತುಂಬ ಕೆಳಗಡೆ ಹೋಗ್ತಾ ಇದೆ. ಸೊ ಐ ಹ್ಯಾವ್ ಕ್ಲೋಸ್ಡ್ ಮೈ ಸೆನ್ಸೆಕ್ಸ್ ಟ್ರೇಡ್. ನೋಡಿ ಇದರಲ್ಲಿ ನನಗೆ 200 ಚಿಲ್ಲರೆ ಮಾತ್ರ ಲಾಸ್ ಆಗಿದೆ. ಅಫ್ಕೋರ್ಸ್ ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದಾಯಿತು, ಆದರೆ ಶಾರ್ಪಾಗಿ ರಿವರ್ಸ್ ಆದರೆ ಕಷ್ಟ ಆಗುತ್ತೆ. ಶಾರ್ಪಾಗಿ ರಿವರ್ಸ್ ಆದರೆ ಅಂದರೆ ನೋಡಿ ಈಗ 1000 ಪಾಯಿಂಟ್ಸ್ ಹಿಂಗೆ ಹೋಗಿದೆಯಲ್ಲ, ಸೊ ನಾನೇನೋ ಅಡ್ಜಸ್ಟ್ಮೆಂಟ್ ಮಾಡಿದೆ ಅಂದ್ಕೊಳ್ಳಿ. ಸೊ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಹೋದಾಗ ಇದೇನಾದ್ರು ಶಾರ್ಪಾಗಿ ಇದೇ ಥರ ರಿವರ್ಸ್ ಆಗಿಬಿಟ್ರೆ ಅಡ್ಜಸ್ಟ್ಮೆಂಟಲ್ಲಿ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಾನು ಟ್ರೇಡನ್ನು ಕಟ್ ಮಾಡಿದ್ದೀನಿ ವಿತ್ ಎ ವೆರಿ ಸ್ಮಾಲ್ ಲಾಸ್. ಅಟ್ ದ ಸೇಮ್ ಟೈಮ್ ನಮಗೆ ನೋಡ್ಬೋದು ಪೊಸಿಷನಲ್ ಟ್ರೇಡಲ್ಲಿ ನಮಗೆ ಪ್ರಾಫಿಟ್ ಆಗ್ತಾ ಇದೆ, 4000 ಸಮಥಿಂಗ್ ರನ್ ಆಗ್ತಾ ಇದೆ. ಅಟ್ ದ ಎಂಡ್ ಆಫ್ ದ ಡೇ ಐ ಮೈಟ್ ಕ್ಲೋಸ್ ದ ಟ್ರೇಡ್ ಇನ್ ದ ಸ್ಟಾಕ್ ಆಪ್ಷನ್. ಅಂದ ಪೊಸಿಷನಲ್ ಟ್ರೇಡ್ ಇತ್ತಲ್ಲ, ಸ್ಟಾಕ್ ಆಪ್ಷನ್ಸಲ್ಲಿ ಮೇ ಬಿ ಕ್ಲೋಸ್ ಮಾಡ್ತೀನಿ, ಡಿಪೆಂಡ್ಸ್. ನಿಫ್ಟಿ ಇದೆಯಲ್ಲ, ನಿಫ್ಟಿನ ನಾನು ಇನ್ನೂ ಸ್ವಲ್ಪ ದಿನ ಹೋಲ್ಡ್ ಮಾಡ್ತೀನಿ, ಅದಕ್ಕೆ ತುಂಬ ಟೈಮ್ ಇದೆ. ಹಾಗಾಗಿ ಐ ಡೋಂಟ್ ಹ್ಯಾವ್ ಟು ಡೂ ಎನಿ ಚೇಂಜಸ್ ಇನ್ ದ ನಿಫ್ಟಿ ಟ್ರೇಡ್. ಇಫ್ ಪಾಸಿಬಲ್ ಐ ವಿಲ್ ಆ್ಯಡ್ ಫ್ಯೂ ಮೋರ್ ಟ್ರೇಡ್ಸ್ ಟು ದ ನಿಫ್ಟಿ. ಈಗ ಸಮಯ ಬಂದುಬಿಟ್ಟು 12 ಗಂಟೆ 2 ನಿಮಿಷ ಆಗಿದೆ. ನೋಡಿ ಮಾರ್ಕೆಟಲ್ಲಿ ಹ್ಯೂಜ್ ಶಾರ್ಪ್ ರಿವರ್ಸಲ್ ಆಗಿದೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಈ 1000 ಪಾಯಿಂಟ್ಸ್ ಕೆಳಗಡೆ ಹೋಗಿತ್ತಲ್ಲ, ಸೊ ಇಮಿಡಿಯೇಟಾಗಿ ಏನಾದ್ರು ಶಾರ್ಪ್ ರಿವರ್ಸಲ್ ಆದರೆ ನಾವು ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡಿದರೆ ತೊಂದರೆ ಆಗುತ್ತೆ ಅಂತೇಳಿ ನಾವು ಕಟ್ ಮಾಡಿದ್ವಿ. ಇಫ್ ಇನ್ ಕೇಸ್ ನಾವೇನಾದ್ರು ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೋಗಿದ್ರೆ, ಇನ್ಫ್ಯಾಕ್ಟ್ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂದರೆ ನಾನು ಕ್ರೆಡಿಟೇ ತೊಗೋಬೇಕಾಯ್ತು. ಕ್ರೆಡಿಟ್ ಅಂದರೆ ನಾನು ರೇಷಿಯೋ ಸ್ಪ್ರೆಡಲ್ಲಿ ಕ್ರೆಡಿಟ್ ತೊಗೋತಾ ಇದ್ದೆ. ನೋಡಿ ಈ ಒಂದು ಕ್ಯಾಂಡಲ್ ಇದೆಯಲ್ಲ, ಈ ಒಂದು ಕ್ಯಾಂಡಲ್ ಇದು 5 ಮಿನಿಟ್ಸ್ದು ಸೆನ್ಸೆಕ್ಸಲ್ಲಿ ಎಷ್ಟು ಹತ್ತತ್ರ 1000 ಪಾಯಿಂಟ್ಸ್, 1000 ಪಾಯಿಂಟು ಒಂದು ಕ್ಯಾಂಡಲ್ಲು 5 ಮಿನಿಟ್ಸಲ್ಲಿ. ಇಲ್ಲಿ ನೋಡ್ಬೋದು ಇದ್ರದ್ದು ಲೋ ಬಂದುಬಿಟ್ಟು 76,450 ರೇಂಜಲ್ಲಿದೆ. ಹೈ ಬಂದುಬಿಟ್ಟು ನೋಡಿ ಏನಾಗಿದೆ, 77,348. ಅಂದರೆ 950 ಪಾಯಿಂಟ್ ಕ್ಯಾಂಡಲ್ಲು ಇನ್ 5 ಮಿನಿಟ್ಸ್. ಈ ಥರ ಕ್ಯಾಂಡಲ್ ಬಂದಾಗ ನಾವು ಅಡ್ಜಸ್ಟ್ಮೆಂಟ್ ಮಾಡಿದರೆ ದೊಡ್ಡ ಲಾಸ್ ಆಗ್ಬಿಡುತ್ತೆ. ಸೊ ಇಂಟ್ರಾಡೇನಲ್ಲಿ ಎಕ್ಸ್ಪೈರಿ ಟ್ರೇಡ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು. ಈ ಥರ ಶಾರ್ಪ್ ರಿವರ್ಸಲ್ ಆಗುತ್ತೆ. ಓಕೆ, ಸೊ ಇನ್ಫ್ಯಾಕ್ಟ್ ನಾವು ಕಟ್ ಮಾಡಿದ್ದೆ ಒಳ್ಳೆಯದಾಯಿತು. ಇಲ್ಲ ನಾವು ಆ ಟ್ರೇಡ್ನ ಹೋಲ್ಡ್ ಮಾಡಿದ್ರು ನಮ್ಗೆ ಅಷ್ಟೊಂದೇನು ದೊಡ್ಡ ತೊಂದರೆ ಇರ್ತಿರಲಿಲ್ಲ, ಯಾಕೆಂದರೆ ಅದು ರಿಸ್ಕ್ ಡಿಫೈನ್ಡ್ ಆಪ್ಷನ್ ಸ್ಟ್ರಾಟಜಿ ಆಗಿತ್ತು. ಬಟ್ ನಾವೇನಾದ್ರು ಅಡ್ಜಸ್ಟ್ಮೆಂಟ್ ಮಾಡಿದರೆ ಇದರಲ್ಲಿ ದೊಡ್ಡ ಲಾಸ್ ಆಗೋದು. ಹಾಗಾಗಿ ನಾವು ಯಾವುದೇ ಅಡ್ಜಸ್ಟ್ಮೆಂಟ್ ಮಾಡಬೇಕಾದ್ರೆ ಅದರಿಂದ ಸೈಡ್ ಎಫೆಕ್ಟ್ ಏನಿರುತ್ತೆ ಅಂತಲೂ ನಾವು ನೋಡಬೇಕಾಗತ್ತೆ. ನೋಡಿ ಈಗ ಮಾರ್ಕೆಟು ಮೇಲ್ಗಡೆ ಬರ್ತಾ ಇದೆಯಲ್ಲ, ನನ್ನ ಈ ಟ್ರೇಡ್ಗಳು ನೋಡಿ, ನನ್ನ ಈ ಟ್ರೇಡಲ್ಲಿ ನನ್ನ ಪೊಸಿಷನಲ್ ಟ್ರೇಡ್ಸ್ ಇದ್ವಲ್ಲ, ಅದು ನನಗೆ ಹೆಲ್ಪ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಇಲ್ಲಿ ನೋಡ್ಬೋದು ಈಗ 5700 ಸಮಥಿಂಗ್ ಪ್ರಾಫಿಟ್ ಆಗ್ತದೆ. ನನಗೆ ಅವಾಗ ಎಷ್ಟಿತ್ತು, 4000 ಸಮಥಿಂಗ್ ಇತ್ತು. ಓಕೆ, ಇಫ್ ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆ ಹೋದರೆ ನನ್ನ ಈ ಪೊಸಿಷನಲ್ ಟ್ರೇಡ್ ನಿಫ್ಟಿ ಮತ್ತು ಸ್ಟಾಕ್ಸ್ ಇಂಡೆಕ್ಸಲ್ಲಿ ಇದೆಯಲ್ಲ, ಅದು ಹೆಲ್ಪ್ ಆಗುತ್ತೆ. ಸೊ ನೋಡೋಣ, ಲೈಕ್ ಇಫ್ ಎನಿ ಆಪರ್ಚುನಿಟಿ ಪ್ರೊವೈಡ್ಸ್ ನಾನು ಸೆನ್ಸೆಕ್ಸ್ನ ಟಚ್ ಮಾಡ್ತೀನಿ, ಇಲ್ಲ ಅಂದರೆ ಸೆನ್ಸೆಕ್ಸ್ನೇನು ಮುಟ್ಟೋದಕ್ಕೆ ಹೋಗಲ್ಲ. ಇಫ್ ಐ ಡೂ ಎನಿ ಟ್ರೇಡ್ ದೆನ್ ಐ ವಿಲ್ ಲೆಟ್ ಯು ನೋ. ಈಗ ಸಮಯ ಬಂದುಬಿಟ್ಟು 3 ಗಂಟೆ 1 ನಿಮಿಷ ಆಗಿದೆ. ಸೊ ನೋಡಿ ಸೆನ್ಸೆಕ್ಸಲ್ಲಿ ಇವತ್ತೇನೇನು ಆಗಬೇಕೋ ಎಲ್ಲ ಆಗಿದೆ. ಇದು 5 ಮಿನಿಟ್ ಚಾರ್ಟು ಇವತ್ತಿಂದು. ನೋಡಿ ಮಾರ್ಕೆಟ್ ಹೈಯಿಂದ 1200 ಪಾಯಿಂಟ್ ಕೆಳಗಡೆ ಬಂತು. ಸೊ ನಾವು ಟ್ರೇಡ್ ತೊಗೊಂಡಿದ್ವಲ್ಲ, ಸೊ ನಮಗೆ ಇಷ್ಟೊಂದು ಕೆಳಗಡೆ ಬಂದರೆ ಎಫೆಕ್ಟ್ ಆಗ್ತಿತ್ತು. ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗ್ತಿತ್ತು. ನಾವು ಅಡ್ಜಸ್ಟ್ಮೆಂಟ್ ಏನಾದ್ರು ಮಾಡಿದರೆ ಈ ಒಂದು ಕ್ಯಾಂಡಲ್ ಇದೆಯಲ್ಲ, ಮೋರ್ ದ್ಯಾನ್ 950 ಪಾಯಿಂಟ್ಸ್. ಸೊ ಅವಾಗ ಏನಾಗಿರೋದು, ಈ ಕ್ಯಾಂಡಲ್ ಬರ್ತಿದ್ದಾಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡಿದಾಗ ಅಲ್ಲಿ ಲಾಸ್ ಆಗಿರೋದು. ಓಕೆ, ಸೊ ಅವಾಗ ನಾವು ಕಟ್ ಮಾಡಬೇಕಾಗಿತ್ತು. ಲಾಸಲ್ಲಿ ಕಟ್ ಮಾಡ್ತಿದ್ದಾಗೆ ನೆಕ್ಸ್ಟ್ ನೋಡಿ ಈ ಹೈಯಿಂದ ತಿರ್ಗಾ ಈ ಲೋ ನೋಡಿ 1200 ಪಾಯಿಂಟು ಕೆಳಗಡೆ. ಸೊ ಅದಾದ ನಂತರ 600-700 ಪಾಯಿಂಟ್ ಮೇಲೆ, 500 ಪಾಯಿಂಟ್ ಕೆಳಗೆ, ತಿರ್ಗಾ 500 ಪಾಯಿಂಟ್ ಮೇಲೆ
ಇಲ್ಲಿಂದ ಈ ಲೋ ಇದೆಯಲ್ಲ ಇದು 1200 ಪಾಯಿಂಟ್ ಅಗೇನ್. ಸೊ ಬೇಸಿಕಲಿ ಇವತ್ತು ಎಕ್ಸ್ಟ್ರೀಮ್ಲಿ ಚಾಪಿ ಹೈ ಮತ್ತು ಲೋ ಪಾಯಿಂಟ್ ತೊಗೊಳ್ಳಿ, ಇದರ ಅಪ್ರಾಕ್ಸಿಮೇಟ್ಲಿ 1700 ಪಾಯಿಂಟ್ ಇದೆ. ಸೊ ಅದು ಡೈರೆಕ್ಟಾಗಿ ಹಿಂಗೆ ಹೋಗಿದ್ದರೆ ಏನು ತೊಂದರೆ ಇಲ್ಲ. ಓಕೆ, ಹಿಂಗೆ ಬಂದು ಹಿಂಗೆ ಹೋಗಿ ಹಿಂಗೆ ಬಂದು ಹಿಂಗೆ ಹೋಗಿ ಇದರಿಂದ ಏನಾಗಿರುತ್ತೆ ಅಂದರೆ ತುಂಬ ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. ಓಕೆ, ಇದಿದೆಯಲ್ಲ ಎಕ್ಸ್ಪೈರಿ ಟ್ರೇಡ್ ಯಾವ ಥರ ಆಗಿದೆ ಅಂದರೆ ಒಂಥರ ಜೂಜಾಟ ಇದ್ದಾಗೆ ಈಗ. ಓಕೆ, ಇದರ ಲಾಜಿಕ್ಕಿಗಿಂತ ಜಾಸ್ತಿ ನಿಮ್ಮ ಲಕ್ ವರ್ಕ್ ಆಗ್ತಾ ಇದೆ. ಸೊ ನೀವೇನಾದ್ರು ಎಕ್ಸ್ಪೈರಿ ಟ್ರೇಡ್ ಮಾಡಬೇಕು ಅಂದರೆ ರಿಸ್ಕ್ ಡಿಫೈನ್ಡ್ ಆಪ್ಷನ್ ಸ್ಟ್ರಾಟಜಿನೇ ಮಾಡಿ. ಹಾಗೆ ನೋಡಿ, ಪೊಸಿಷನಲ್ ಟ್ರೇಡ್ ಇದೆಯಲ್ಲ, ಪೊಸಿಷನಲ್ ಟ್ರೇಡ್ ಹೋಗೋದ್ರಿಂದ ನೋಡಿ ಈ ಥರ ಚಾಪಿ ಡೇ ಇರುತ್ತಲ್ಲ, ಆವಾಗ ನಿಮ್ಮ ಟ್ರೇಡ್ಗಳು ಕಟ್ ಆಗಲ್ಲ. ಯು ಕ್ಯಾನ್ ಹೋಲ್ಡ್ ಇಟ್ ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಹಾಗೆ ಅಡ್ಜಸ್ಟ್ಮೆಂಟಿಗೂ ಸ್ಕೋಪ್ ಇರುತ್ತೆ. ಈ ವಿಡಿಯೋದಿಂದ ನೀವೇನಾದ್ರು ಅರ್ಥ ಮಾಡ್ಕೊಬೋದು ಅಂದರೆ ವಾಟ್ ಈಸ್ ದ ರಿಸ್ಕ್ ಇನ್ವಾಲ್ಡ್ ಇನ್ ದ ಎಕ್ಸ್ಪೈರಿ ಟ್ರೇಡ್. ಹಾಗೆ ನೋಡಿ, ಇಮಿಡಿಯೇಟಾಗಿ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಮೂರನೇದು ಬಂದುಬಿಟ್ಟು ನೋಡಿ, ನನ್ನ ಪೊಸಿಷನಲ್ ಟ್ರೇಡ್ ಇತ್ತಲ್ಲ, ನೀವು ಪೊಸಿಷನಲ್ ಟ್ರೇಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಸಮಯನೂ ಕೊಡೋದು ಬೇಕಿಲ್ಲ, ನೀವು ಸಿಸ್ಟಮ್ನೂ ಜಾಸ್ತಿ ನೋಡೋದು ಬೇಕಿಲ್ಲ. ಓಕೆ, ನಿಮಗೆ ಒಂದು ಡೀಸೆಂಟ್ ರಿಟರ್ನ್ ಸಿಗುತ್ತೆ. ಓಕೆ, ಎಕ್ಸ್ಪೈರಿ ಡೇನಲ್ಲಿ ನಿಮಗೆ ಜಾಸ್ತಿ ಪ್ರಾಫಿಟ್ ಹೋಗ್ಬೋದು, ಇಲ್ಲ ನಿಮ್ಮ ಹತ್ರ ಇರೋ ಕ್ಯಾಪಿಟಲ್ ಎಲ್ಲನೂ ಇಮಿಡಿಯೇಟ್ಲಿ ಕಳ್ಕೊಬೋದು. ಓಕೆ, ಹಾಗಾಗಿ ಐ ಸ್ಟ್ರಾಂಗ್ಲಿ ಸಜೆಸ್ಟ್ ಗೋ ವಿತ್ ದ ಪೊಸಿಷನಲ್ ಟ್ರೇಡ್. Okay guys, I will see you in the next video.